ನಮಸ್ಕಾರ ಗೆಳೆಯರೇ, ಬರೋಬ್ಬರಿ 100 ಟನ್ ಚಿನ್ನ ಭಾರತಕ್ಕೆ ಬಂದಿದೆ. ಆರ್ಬಿಐ ಹೊಸ ಸಾಧನೆ ಇತಿಹಾಸವನ್ನ ಬರೆದಿದೆ. 100 ಟನ್ನಷ್ಟು ಚಿನ್ನವನ್ನ ಭಾರತ ವಾಪಸ್ ತರಿಸಿಕೊಂಡಿದೆ. ಯುಕೆಯ ಬ್ಯಾಂಕ್ನಲ್ಲಿ ಇರಿಸಿಕೊಂಡಿದ್ದ ಭಾರತಕ್ಕೆ ಸೇರಿದ್ದ ಚಿನ್ನವನ್ನ ಕೊನೆಗೂ ಭಾರತಕ್ಕೆ ಮರಳಿ ತರಲಾಗಿದೆ. ಹಾಗಾದ್ರೆ ಭಾರತದ ಚಿನ್ನ ಇಷ್ಟೇ ಇದ್ದಿದ್ದ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇನ್ನಷ್ಟು ಇದೆ. ಆದರೆ ಸದ್ಯದ ಮಟ್ಟಿಗೆ ಭಾರತ 100 ಟನ್ ಚಿನ್ನವನ್ನ ಮಾತ್ರ ತರಿಸಿಕೊಂಡಿದೆ. ಇಲ್ಲಿ ನಿಮಗೆ 100 ಟನ್ ಚಿನ್ನ ಅಂದ್ರೆ ಅಷ್ಟು ಸುಲಭದ ಮಾತಲ್ಲಿ ನಿಮಗೆ ಅರ್ಥವಾಗ್ಲಿಕ್ಕಿಲ್ಲ. 100 ಟನ್ ಅಂದ್ರೆ 1 ಲಕ್ಷ ಕೆಜಿ ಚಿನ್ನ. 100 ಟನ್ ಚಿನ್ನ ಭಾರತಕ್ಕೆ ಬಂದಿದ್ದು ಒಳ್ಳೆಯದೇ ಆಯ್ತು. ಇಷ್ಟು ಚಿನ್ನ ಬ್ರಿಟನ್ನಲ್ಲಿ ಯಾಕಿತ್ತು? ಅದನ್ನ ಯಾಕೆ ಇಷ್ಟು ದಿನಗಳವರೆಗೆ ಮರಳಿ ತಂದಿರಲಿಲ್ಲ? ಅಲ್ಲಿ ಯಾಕೆ ಕೂಡಿಡಲಾಗಿತ್ತು ಭಾರತದ 100 ಟನ್ ಚಿನ್ನವನ್ನ? ಅಂದು ಬ್ರಿಟಿಷರು ಲೂಟಿ ಮಾಡಿ ತೆಗೆದುಕೊಂಡು ಹೋಗಿದ್ದ ಚಿನ್ನನ ಈಗ ಮತ್ತೆ ಭಾರತ ಪಡೆದುಕೊಳ್ತಾ ಆ ಚಿನ್ನವನ್ನ ಅಷ್ಟು ಸುಲಭವಾಗಿ 100 ಟನ್ ಚಿನ್ನವನ್ನ ಭಾರತಕ್ಕೆ ಬ್ರಿಟನ್ ಬಿಟ್ಟುಕೊಟ್ಟಿತ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಬ್ರಿಟನ್ನ ಬ್ಯಾಂಕ್ ಸೇರಿದ್ದಾದ್ರೂ ಹೇಗೆ? ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ಈ 100 ಟನ್ ಚಿನ್ನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೇ, ನಿಮಗೆಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗೊತ್ತಿರಬಹುದು. ವಿಜಯನಗರ ಅರಸರ ಕಾಲದಲ್ಲಿ ಚಿನ್ನವನ್ನ ಶೇರಿನ ಲೆಕ್ಕದಲ್ಲಿ ಅಳತೆ ಮಾಡಿ ಕೊಡ್ತಾಗಿದ್ರಂತೆ. ಅಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಚಿನ್ನ ಇತ್ತು. ಕೇವಲ ವಿಜಯನಗರ ಅಷ್ಟೇ ಅಲ್ಲ, ಬೇರೆ ರಾಜ್ಯ ಮನೆತನಗಳಲ್ಲೂ ಕೂಡ ಇದೇ ತರನಾಗಿ ಚಿನ್ನ ಅಪಾರ ಪ್ರಮಾಣದಲ್ಲಿ ಇತ್ತು. ಈ ಸಂಪತ್ತು ಭಾರತಕ್ಕೆ ವರವಾಗದೆ ಶಾಪವಾಗಿ ಕಾಡಿತ್ತು. ಭಾರತದ ಮೇಲೆ ಚಿನ್ನಕ್ಕೋಸ್ಕರ ವಿದೇಶಿಗರ ದಾಳಿಯಾಗತ್ತೆ. ಇದೇ ಭಾರತದ ಸಂಪತ್ತನ್ನ ಹುಡುಕಿಕೊಂಡು ಬಂದವರೇ ಬ್ರಿಟಿಷರು, ಪರಕೀಯರು. ಭಾರತದಲ್ಲಿ ಅತಿ ಪ್ರಮಾಣದಲ್ಲಿ ಸಂಪತ್ತಿದೆ ಅನ್ನೋದು ಗೊತ್ತಾಗಿದ್ದೇ ತಡ ಬ್ರಿಟಿಷರು ಓಡೋಡಿ ಭಾರತಕ್ಕೆ ಬಂದು ಇಡೀ ಭಾರತ ದೇಶವನ್ನ ಆಳಿದ್ರು. ಮೂಲೆ ಮೂಲೆಯಲ್ಲೂ ಲೂಟಿ ಮಾಡಿದಂತಹ ಬ್ರಿಟಿಷರು ಭಾರತವನ್ನ ಕೊಳ್ಳೆ ಹೊಡೆದು ಹೋಗಿದ್ದಾರೆ. ಅಂದಿನ ಕಾಲದ ಸಂಪತ್ತು ಭಾರತದಲ್ಲೇನಾದ್ರೂ ಇದ್ದಿದ್ರೆ ಇವತ್ತು ಭಾರತ ಎಲ್ಲೋ ಇರ್ತಿತ್ತು, ಪವರ್ಫುಲ್ ರಾಷ್ಟ್ರ ಆಗಿರ್ತಿತ್ತು. ಅಮೆರಿಕ, ರಷ್ಯಾದಂತಹ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ಇರ್ತಾಗಿತ್ತು. ನಾವು ಆರಂಭದಲ್ಲಿ ಬ್ರಿಟನ್ನಿಂದ ಭಾರತ 1 ಲಕ್ಷ ಕೆಜಿಯಷ್ಟು ಬಂಗಾರವನ್ನ ವಾಪಸ್ ತಂದಿದೆ ಅಂದ ತಕ್ಷಣ ನಿಮಗೂ ಕೂಡ ಇದು ಭಾರತದಿಂದ ಲೂಟಿ ಹೊಡೆದ ಚಿನ್ನ ಅಂತ ಅನಿಸಿರಬಹುದು. ಬ್ರಿಟನ್ ಅಂದು ಲೂಟಿ ಮಾಡಿದ ಚಿನ್ನವನ್ನ ಇಂದು ವಾಪಸ್ ಕೊಟ್ಟಿದೆ, ಅಥವಾ ಭಾರತ ಬ್ರಿಟನ್ನ ಮೇಲೆ ಒತ್ತಡ ಹಾಕಿ ಆ ಚಿನ್ನವನ್ನ ವಾಪಸ್ ಪಡೆದುಕೊಂಡು ಬಂದಿದೆ ಅಂತ ನೀವು ಅಂದ್ಕೊಂಡಿರಬಹುದು. ಸ್ನೇಹಿತರೆ, ಆರಂಭದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಬಿಡ್ತೀವಿ. ಈಗ ಭಾರತ ವಾಪಸ್ ತರ್ತಾ ಇರುವಂತಹ ಚಿನ್ನ ಬ್ರಿಟಿಷರು ಲೂಟಿ ಮಾಡಿದಂತಹ ಚಿನ್ನ ಅಲ್ಲ, ಅದು ಭಾರತಕ್ಕೆ ಸೇರಿದಂತಹ ಚಿನ್ನ. ಬ್ರಿಟನ್ನ ಬ್ಯಾಂಕ್ ಒಂದರಲ್ಲಿ ಈ ಒಂದು ಚಿನ್ನವನ್ನ ಇಡಲಾಗಿತ್ತು. ಆ ಚಿನ್ನವನ್ನ ಭಾರತ ಈಗ ವಾಪಸ್ ತರಿಸ್ಕೊಳ್ತಾಗಿದೆ. ಇದನ್ನ ಕೇಳಿದಾಗ ಮತ್ತೊಂದು ಪ್ರಶ್ನೆ ಮೂಡೋದು ಸಹಜ. ಯಾಕೆ ಭಾರತದಲ್ಲಿ ಲಾಕರ್ಗಳು ಇರಲಿಲ್ವಾ? ಅಷ್ಟು ಚಿನ್ನ ಇಡುವಂತಹ ಲಾಕರ್ಗಳು ನಮ್ಮ ಭಾರತದಲ್ಲಿ ಇರಲಿಲ್ವಾ? ಅದನ್ಯಾಕೆ ಬ್ರಿಟನ್ನಲ್ಲಿ ಇಟ್ರು ಅನ್ನುವಂತಹ ಪ್ರಶ್ನೆ ಕಾಡೋದು ಸಹಜ. ಈಗ ನಮ್ಮಲ್ಲಿ ತುಂಬಾ ಪ್ರಮಾಣದ ಚಿನ್ನ ಇದ್ರೆ ನಾವು ಅದನ್ನ ಬ್ಯಾಂಕ್ಗಳ ಲಾಕರ್ನಲ್ಲಿ ಹೋಗಿ ಇಡ್ತೇವೆ. ವರ್ಷಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆಯೋ ಅದಕ್ಕೆ ಇಂತಿಷ್ಟು ಚಾರ್ಜ್ ಅಂತ ಬೀಳತ್ತೆ. ಅದನ್ನ ಕಟ್ಟದೆ ಹೋದ್ರೆ ಬ್ಯಾಂಕ್ನವರು ಇಟ್ಕೊಳ್ಳೋದಿಲ್ಲ. ಇದೇ ರೀತಿ ನಮ್ಮ ದೇಶದ RBI ಬಳಿ ಬರೋಬ್ಬರಿ 800 ಟನ್ಗೂ ಹೆಚ್ಚಿನ ಪ್ರಮಾಣದ ಚಿನ್ನ ಇತ್ತು. ಅದರಲ್ಲಿ 308 ಚಿನ್ನವನ್ನ ಭಾರತದ ಲಾಕರ್ನಲ್ಲಿ ಇಟ್ಕೊಂಡಿದೆ. ಇನ್ನುಳಿದ 514 ಟನ್ ಚಿನ್ನವನ್ನ ವಿದೇಶದಲ್ಲಿರುವ ಬ್ಯಾಂಕ್ನಲ್ಲಿ ಇಟ್ಕೊಂಡಿದೆ RBI. ನಮ್ಮ ದೇಶದಲ್ಲೇ ಎಲ್ಲ ಚಿನ್ನವನ್ನ ಇಟ್ಟುಕೊಂಡ್ರೆ ಸೇಫ್ ಅಲ್ಲ ಅನ್ನುವಂತಹ ಭಾವನೆ ಇಲ್ಲಿವರೆಗೂ RBIಗೆ ಇತ್ತು. ಹೀಗಾಗಿ ಭಾರತದಲ್ಲಿ ಸ್ವಲ್ಪ ಪ್ರಮಾಣದ ಚಿನ್ನವನ್ನ ಇಟ್ಟುಕೊಂಡು ಉಳಿದ ಚಿನ್ನವನ್ನ ಬೇರೆ ಬೇರೆ ದೇಶಗಳ ಲಾಕರ್ನಲ್ಲಿ ಇಟ್ಟಿತ್ತು. ಇದರ ನಡುವೆ ಒಂದು ಘಟನೆಯನ್ನ ನಿಮಗೆ ನೆನಪು ಮಾಡಲೇಬೇಕು. ರಷ್ಯಾವು ಕೂಡ ಭಾರತದ ತರ ವಿದೇಶಗಳಲ್ಲಿ ತಮ್ಮ ಚಿನ್ನವನ್ನ ಇಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಯುರೋಪ್ ಹಾಗೂ ಅಮೆರಿಕಾದಲ್ಲಿ ತನಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಎಸೆಟ್ಗಳನ್ನ ಇಟ್ಟಿತ್ತು. ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತೋ ಆಗ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧ ಹೇರುತ್ತೆ. ಆಗ ಯುರೋಪಿಯನ್ ಒಕ್ಕೂಟಗಳಲ್ಲಿ ಇಟ್ಟಿದ್ದಂತಹ ಬಂಗಾರವನ್ನ ಸೀಸ್ ಮಾಡಲಾಗತ್ತೆ.
ಇಲ್ಲೇ ರಿಸ್ಕ್ ಇರೋದು. ಇದೇ ಒಂದು ಕಾರಣಕ್ಕಾಗಿ ರಷ್ಯಾಗೆ ಬಂದಿರುವಂತಹ ಪರಿಸ್ಥಿತಿ ಭಾರತಕ್ಕೂ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಬ್ರಿಟನ್ನಲ್ಲಿದ್ದಂತಹ ಚಿನ್ನವನ್ನ ವಾಪಸ್ಸೇನೋ ತಂದ್ರೆ ಇನ್ನುಳಿದ ಚಿನ್ನವನ್ನ ಹೇಗೆ ವಾಪಸ್ ತರ್ತೀರಿ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕ್ವೆಶ್ಚನ್ ಮಾಡ್ತಿದ್ದಾರೆ. ಇನ್ನು ಇಂಗ್ಲೆಂಡಿನ ಬ್ಯಾಂಕ್ನಲ್ಲಿ ಭಾರತ ಚಿನ್ನ ಇಟ್ಟಿದ್ದಕ್ಕೂ ಕೂಡ ಒಂದು ಕಾರಣ ಇದೆ. ಇಷ್ಟು ಪ್ರಮಾಣದ ಚಿನ್ನವನ್ನ ಇಟ್ಟಿದ್ದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ. ಇದು ವಿಶ್ವದ ಅತ್ಯಂತ ಸೆಕ್ಯೂರ್ಡ್ ಬ್ಯಾಂಕ್ ಆಗಿದೆ. ಅಲ್ಲಿ ಚಿನ್ನ ಇಟ್ರೆ ತುಂಬಾ ಸೇಫ್ ಅಂತ ಜನ ಅಂದ್ಕೊಂಡಿದ್ದಾರೆ. ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ತಮಗೆ ಸೇರಿದ ಚಿನ್ನವನ್ನ ಈ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ತಮ್ಮ ದೇಶದಲ್ಲಿ ಏನಾದರೂ ದೊಡ್ಡ ಮಟ್ಟದ ತೊಂದರೆಯಾದರೆ ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಸೇಫ್ ಆಗಿ ಇರುತ್ತೆ ಅನ್ನುವಂಥ ಇದರ ಹಿಂದಿನ ಉದ್ದೇಶವಾಗಿದೆ. ಇದೆಲ್ಲ ಓಕೆ, ಇಷ್ಟೆಲ್ಲ ಸೇಫ್ ಇದೆ ಅಂದಮೇಲೆ ಯಾಕೆ ಭಾರತ 100 ಟನ್ ಚಿನ್ನವನ್ನ ಯಾಕೆ ವಾಪಸ್ ಪಡೆದುಕೊಳ್ತಾ ಇದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತಾ ಇದೆ. ಅದಕ್ಕೆ ಉತ್ತರ, ಭಾರತ ತಾನೂ ಕೂಡ ಪವರ್ಫುಲ್ ರಾಷ್ಟ್ರ ಅಂತ ಬಿಂಬಿಸ್ಕೊಳ್ತಾ ಇದೆ. ಭಾರತಕ್ಕೆ ತನ್ನ ಮೇಲೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ. ಭಾರತವೂ ಕೂಡ ಸುರಕ್ಷಿತ ಪ್ರದೇಶ, ಭಾರತದಲ್ಲೂ ಕೂಡ ಚಿನ್ನ ಸೇಫ್ ಆಗಿರುತ್ತೆ ಎನ್ನುವಂತಹ ಕಾನ್ಫಿಡೆನ್ಸ್ ಭಾರತಕ್ಕೆ ಬಂದಿದೆ. ಭಾರತದಲ್ಲಿ ಎಷ್ಟೇ ಟನ್ ಚಿನ್ನವನ್ನ ಇಟ್ಟರೂ ಅದು ಸೇಫ್ ಆಗಿದೆ ಅನ್ನುವಂತಹ ಭಾವನೆ ಭಾರತಕ್ಕೆ ಬಂದಿದೆ. ಆದ್ದರಿಂದಲೇ ಬ್ರಿಟನ್ನಿಂದ 100 ಟನ್ ಚಿನ್ನವನ್ನ ತರಿಸ್ಕೊಳ್ತಾ ಇದೆ. ಇದರ ಲಾಭವೂ ಕೂಡ ಇದೆ. ಬ್ರಿಟನ್ನಲ್ಲಿ ಇಟ್ಟಂತಹ ಚಿನ್ನಕ್ಕೆ ಭಾರತ ದೇಶ ಇಂತಿಷ್ಟು ಹಣವನ್ನ ಕೊಡಬೇಕಾಗಿತ್ತು. ಹಾಗಂತ ಈ ಫೀಸ್ ಲಕ್ಷದಲ್ಲಿ ಇರುತ್ತೆ ಅಂತ ಅನ್ಕೊಳ್ಬೇಡಿ. ವರ್ಷಕ್ಕೆ ಅದೆಷ್ಟು ಕೋಟಿ ರೂಪಾಯಿ ಹಣವನ್ನ ಭಾರತ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಕೊಡ್ತಾ ಇತ್ತು. ಇನ್ನು ಮುಂದೆ ಆ ಹಣವನ್ನ ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳಬಹುದು. ಒಂದು ಕಡೆ ಹಣ ಉಳಿಯುತ್ತೆ, ಇನ್ನೊಂದು ಕಡೆ ಯಾವ ದೇಶವನ್ನ ಕೂಡ ನಂಬುವ ಹಾಗೆ ಇಲ್ಲ. ಇವತ್ತು ಆಪ್ತವಾಗಿದ್ದಂತಹ ದೇಶ ನಾಳೆ ಶತ್ರುವಾಗಿ ಬದಲಾಗಬಹುದು. ರಷ್ಯಾಗೆ ಆದಂತಹ ಪರಿಸ್ಥಿತಿ ಭಾರತಕ್ಕೂ ಕೂಡ ಆಗಬಾರ್ದು. ರಷ್ಯಾ ಬೇರೆ ದೇಶಗಳಲ್ಲಿ ಇಟ್ಟಂತಹ ಚಿನ್ನವನ್ನ ಫ್ರೀಸ್ ಮಾಡಲಾಗಿತ್ತು. ಆ ಪರಿಸ್ಥಿತಿ ಭಾರತಕ್ಕೆ ಬರಬಾರದು ಅನ್ನುವಂತಹ ಕಾರಣಕ್ಕೆ ಭಾರತ ಈ ಒಂದು ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದೆ. ಒಂದೊಂದು ದೇಶದಲ್ಲಿ ಚುನಾವಣೆ ಆದ ಮೇಲೆ ಎಲ್ಲವೂ ಬದಲಾಗತ್ತೆ. ಉದಾಹರಣೆಗೆ ಮಾಲ್ಡೀವ್ಸ್ ಅನ್ನು ತೆಗೆದುಕೊಳ್ಳಿ. ಮಾಲ್ಡೀವ್ಸ್ನ ಹಿಂದಿನ ಸರ್ಕಾರ ಭಾರತದ ಜೊತೆ ತುಂಬಾನೇ ಆಪ್ತವಾಗಿ ಇತ್ತು. ಯಾವಾಗ ಸರ್ಕಾರ ಬದಲಾಗತ್ತೋ ಎಲ್ಲವೂ ಕೂಡ ಬದಲಾಗಿ ಹೋಗಿತ್ತು. ಒಂದು ದೇಶದ ಜೊತೆಗಿನ ಸಂಬಂಧ ಯಾವಾಗಲೂ ಕೂಡ ಒಂದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ನಮ್ಮ ದೇಶಕ್ಕೆ ಸೇರಿದ ಸಂಪತ್ತು ಅದು ನಮ್ಮ ದೇಶದಲ್ಲೇ ಇದ್ರೆ ಒಳ್ಳೆಯದು. ಹಾಗಂತ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ಅಷ್ಟು ಸುಲಭದಲ್ಲಿ ಸೇಫ್ ಆಗಿ ಇಟ್ಟುಕೊಳ್ಳೋದು ಆಗೋದಿಲ್ಲ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಬೇರೆ ಬೇರೆ ದೇಶಗಳ ಚಿನ್ನವನ್ನ ಇದ್ರೂ ಕೂಡ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕಳ್ಳತನ ಆಗಿಲ್ಲ. ಕಳ್ಳತನಕ್ಕೆ ಪ್ರಯತ್ನವೇನೋ ಆಗಿತ್ತು, ಆದ್ರೆ ಯಶಸ್ವಿಯಾಗಿರಲಿಲ್ಲ. ಅದೇ ರೀತಿ ನಾವು ಕೂಡ ಇಲ್ಲಿ ನಮ್ಮ ಚಿನ್ನವನ್ನು ಕೂಡ ಅಷ್ಟೇ ಭದ್ರತೆಯಿಂದ ಇಟ್ಕೊಳ್ಬೇಕಾಗತ್ತೆ. ಹೀಗಾಗಿ ತಂದಿರುವ ಚಿನ್ನಕ್ಕೆ ಸೆಕ್ಯೂರಿಟಿ ಒದಗಿಸಬೇಕಾಗತ್ತೆ. ಹೀಗಾಗಿ ಭದ್ರತೆ ವಿಚಾರದಲ್ಲಿ ಭಾರತ ಈಗ ಖಂಡಿತವಾಗ್ಲೂ ಕೂಡ ಬಲಿಷ್ಠವಾಗಿದೆ, ಪವರ್ಫುಲ್ ರಾಷ್ಟ್ರವಾಗಿದೆ. ಇದೇ ಕಾನ್ಫಿಡೆನ್ಸ್ನಿಂದ ಭಾರತ ಬ್ರಿಟನ್ನಲ್ಲಿದ್ದಂತಹ 100 ಟನ್ ಚಿನ್ನವನ್ನ ತರಿಸಿಕೊಂಡಿದೆ. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂತಂದ್ರೆ ಇದು ಭಾರತದ ಐತಿಹಾಸಿಕ ನಿರ್ಧಾರವಾಗಿದೆ. ಉಳಿದ ದೇಶಗಳಿಗೂ ಕೂಡ ಭಾರತ ಸಂದೇಶ ರವಾನಿಸಿದೆ. ಸ್ನೇಹಿತರೆ, ಮತ್ತೊಂದು ವಿಚಾರ, 1991ರ ಆರ್ಥಿಕ ಹಿಂಜರಿತದ ಸಂದರ್ಭದಲ್ಲಿ RBI ಸಂಗ್ರಹಿಸಿಟ್ಟಿದ್ದಂತಹ ಈ ಚಿನ್ನ ಉಪಯೋಗಕ್ಕೆ ಬಂದಿತ್ತು. ಜುಲೈ 1991ರಲ್ಲಿ RBI 47 ಟನ್ ಚಿನ್ನವನ್ನ ಒತ್ತೆಯಿಟ್ಟು 400 ಮಿಲಿಯನ್ ಸಾಲವನ್ನ ಪಡೆದುಕೊಂಡಿತ್ತು. ಇದರಿಂದ ಭಾರತ ಆರ್ಥಿಕ ಹಿಂಜರಿತದಿಂದ ಸ್ವಲ್ಪ ಮಟ್ಟಿಗೆ ಹೊರಬಂದಿತ್ತು. ಕೆಲವು ತಿಂಗಳಲ್ಲಿ ಸರ್ಕಾರ ಒತ್ತೆಯಿಟ್ಟ ಚಿನ್ನವನ್ನ ವಾಪಸ್ ಖರೀದಿಸುವಲ್ಲಿ ಯಶಸ್ವಿಯಾಗಿತ್ತು. ಅಂದು ಸಾಲದ ಸುಳಿಗೆ ಸಿಲುಕಿದಂತಹ ಭಾರತ 47 ಟನ್ ಚಿನ್ನವನ್ನ ಅಡವಿಡೋ ಮೂಲಕ ಸಾಲದ ಬಾಧೆಯಿಂದ ಹೊರಬಂದಿತ್ತು. ಈಗ ಭಾರತದ ಹೆಸರಲ್ಲಿ 822 ಟನ್ ಚಿನ್ನ ಇದೆ. ಆದ್ರೆ ಫ್ರೆಂಡ್ಸ್, ಭಾರತ ಬ್ರಿಟನ್ನಿನಲ್ಲಿ ಸೇಫ್ ಆಗಿದ್ದ ಬಂಗಾರವನ್ನ ಮನೆಗೆ ತರಿಸ್ಕೊಳ್ತಾ ಇದೆ. ಆದ್ರೆ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ. 100 ಟನ್ ಚಿನ್ನವನ್ನ ಕಾಯ್ಬೇಕಲ್ಲ, ಕಳ್ಳತನ ಆಗ್ಬಾರ್ದಲ್ಲ. ಆ ಒಂದು ಜವಾಬ್ದಾರಿ ಈಗ ಭಾರತದ ಹೆಗಲ ಮೇಲೆ ಏರಿದೆ. ಆದರೆ ಅದೇನೇ ಆಗಲಿ, ಭಾರತ ಪವರ್ಫುಲ್ ರಾಷ್ಟ್ರ ಅನ್ನುವಂತಹ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಾಗಿದೆ. ಹೇಗನ್ನಿಸ್ತು ವಿಡಿಯೋ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.